ಇವತ್ತೇನು ಜಾಯಿಂಟ್ ಸೆಷನ್ ಇತ್ತು. ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ದೆ NDA ಬಿಜೆಪಿ ಅವರು ಕೊಟ್ಟಿರೋ 4 ಲೈನ್ ಓದಿ ಅವ್ರು ಹೊರಡ್ತಾ ಇದ್ರು. ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕಂಪ್ಲೀಟ್ ಮಾಡಿ ಸರ್ ಸ್ಪೀಚ್ ಅಂತ. ಅವಾಗ ನಮ್ಮ BK ಹರಿಪ್ರಸಾದ್ ಸಾಹೇಬ್ರು ಗವರ್ನರ್ನ ಮನವಿ ಮಾಡ್ತಿದ್ರೆ ಬಿಜೆಪಿಯ ಗೂಂಡಾಗಳು, ಬಿಜೆಪಿಯ ರೌಡಿಗಳು, ಬಿಜೆಪಿಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ ಬಿಜೆಪಿ ಅವ್ರಿಗಿಲ್ಲ. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಆಸ್ ಎ ಪೇನ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್. ಜೈ ಕರ್ನಾಟಕ ಮಾತೆ. ಇವತ್ತೇನು ಜಾಯಿಂಟ್ ಸೆಷನ್ ಇತ್ತು. ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ದೆ NDA ಬಿಜೆಪಿ ಅವರು ಕೊಟ್ಟಿರೋ 4 ಲೈನ್ ಓದಿ ಅವ್ರು ಹೊರಡ್ತಾ ಇದ್ರು. ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕಂಪ್ಲೀಟ್ ಮಾಡಿ ಸರ್ ಸ್ಪೀಚ್ ಅಂತ. ಅವಾಗ ನಮ್ಮ BK ಹರಿಪ್ರಸಾದ್ ಸಾಹೇಬ್ರು ಗವರ್ನರ್ನ ಮನವಿ ಮಾಡ್ತಿದ್ರೆ ಬಿಜೆಪಿಯ ಗೂಂಡಾಗಳು, ಬಿಜೆಪಿಯ ರೌಡಿಗಳು, ಬಿಜೆಪಿಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ ಬಿಜೆಪಿ ಅವ್ರಿಗಿಲ್ಲ. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಆಸ್ ಎ ಪೇನ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್. ಜೈ ಕರ್ನಾಟಕ ಮಾತೆ. ಇವತ್ತೇನು ಜಾಯಿಂಟ್ ಸೆಷನ್ ಇತ್ತು. ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ದೆ NDA ಬಿಜೆಪಿ ಅವರು ಕೊಟ್ಟಿರೋ 4 ಲೈನ್ ಓದಿ ಅವ್ರು ಹೊರಡ್ತಾ ಇದ್ರು. ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕಂಪ್ಲೀಟ್ ಮಾಡಿ ಸರ್ ಸ್ಪೀಚ್ ಅಂತ. ಅವಾಗ ನಮ್ಮ BK ಹರಿಪ್ರಸಾದ್ ಸಾಹೇಬ್ರು ಗವರ್ನರ್ನ ಮನವಿ ಮಾಡ್ತಿದ್ರೆ ಬಿಜೆಪಿಯ ಗೂಂಡಾಗಳು, ಬಿಜೆಪಿಯ ರೌಡಿಗಳು, ಬಿಜೆಪಿಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ ಬಿಜೆಪಿ ಅವ್ರಿಗಿಲ್ಲ. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಆಸ್ ಎ ಪೇನ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್. ಜೈ ಕರ್ನಾಟಕ ಮಾತೆ. ಇವತ್ತೇನು ಜಾಯಿಂಟ್ ಸೆಷನ್ ಇತ್ತು. ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ದೆ NDA ಬಿಜೆಪಿ ಅವರು ಕೊಟ್ಟಿರೋ 4 ಲೈನ್ ಓದಿ ಅವ್ರು ಹೊರಡ್ತಾ ಇದ್ರು. ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕಂಪ್ಲೀಟ್ ಮಾಡಿ ಸರ್ ಸ್ಪೀಚ್ ಅಂತ. ಅವಾಗ ನಮ್ಮ BK ಹರಿಪ್ರಸಾದ್ ಸಾಹೇಬ್ರು ಗವರ್ನರ್ನ ಮನವಿ ಮಾಡ್ತಿದ್ರೆ ಬಿಜೆಪಿಯ ಗೂಂಡಾಗಳು, ಬಿಜೆಪಿಯ ರೌಡಿಗಳು, ಬಿಜೆಪಿಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ ಬಿಜೆಪಿ ಅವ್ರಿಗಿಲ್ಲ. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಆಸ್ ಎ ಪೇನ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್. ಜೈ ಕರ್ನಾಟಕ ಮಾತೆ. ಇವತ್ತೇನು ಜಾಯಿಂಟ್ ಸೆಷನ್ ಇತ್ತು. ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ದೆ NDA ಬಿಜೆಪಿ ಅವರು ಕೊಟ್ಟಿರೋ 4 ಲೈನ್ ಓದಿ ಅವ್ರು ಹೊರಡ್ತಾ ಇದ್ರು. ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕಂಪ್ಲೀಟ್ ಮಾಡಿ ಸರ್ ಸ್ಪೀಚ್ ಅಂತ. ಅವಾಗ ನಮ್ಮ BK ಹರಿಪ್ರಸಾದ್ ಸಾಹೇಬ್ರು ಗವರ್ನರ್ನ ಮನವಿ ಮಾಡ್ತಿದ್ರೆ ಬಿಜೆಪಿಯ ಗೂಂಡಾಗಳು, ಬಿಜೆಪಿಯ ರೌಡಿಗಳು, ಬಿಜೆಪಿಯ ರೋಡ್ ರೋಮಿಯೋಗಳು
ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ ಬಿಜೆಪಿ ಅವ್ರಿಗಿಲ್ಲ. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಆಸ್ ಎ ಪೇನ್, ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಜೈ ಕರ್ನಾಟಕ ಮಾತೆ. ಇವತ್ತೇನು ಜಾಯಿಂಟ್ ಸೆಷನ್ ಇತ್ತು, ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ದೆ, NDA ಬಿಜೆಪಿ ಅವ್ರು ಕೊಟ್ಟಿರೋ 4 ಲೈನ್ ಓದಿ ಅವ್ರು ಹೊರಡ್ತಾ ಇದ್ರು. ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕಂಪ್ಲೀಟ್ ಮಾಡಿ ಸರ್ ಸ್ಪೀಚ್ ಅಂತ. ಅವಾಗ ನಮ್ಮ BK ಹರಿಪ್ರಸಾದ್ ಸಾಹೇಬ್ರು ಗವರ್ನರ್ನ ಮನವಿ ಮಾಡ್ತಿದ್ರೆ, ಬಿಜೆಪಿಯ ಗೂಂಡಾಗಳು, ಬಿಜೆಪಿಯ ರೌಡಿಗಳು, ಬಿಜೆಪಿಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ ಬಿಜೆಪಿ ಅವ್ರಿಗಿಲ್ಲ. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಆಸ್ ಎ ಪೇನ್, ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಜೈ ಕರ್ನಾಟಕ ಮಾತೆ. ಇವತ್ತೇನು ಜಾಯಿಂಟ್ ಸೆಷನ್ ಇತ್ತು, ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ದೆ, NDA ಬಿಜೆಪಿ ಅವ್ರು ಕೊಟ್ಟಿರೋ 4 ಲೈನ್ ಓದಿ ಅವ್ರು ಹೊರಡ್ತಾ ಇದ್ರು. ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕಂಪ್ಲೀಟ್ ಮಾಡಿ ಸರ್ ಸ್ಪೀಚ್ ಅಂತ. ಅವಾಗ ನಮ್ಮ BK ಹರಿಪ್ರಸಾದ್ ಸಾಹೇಬ್ರು ಗವರ್ನರ್ನ ಮನವಿ ಮಾಡ್ತಿದ್ರೆ, ಬಿಜೆಪಿಯ ಗೂಂಡಾಗಳು, ಬಿಜೆಪಿಯ ರೌಡಿಗಳು, ಬಿಜೆಪಿಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ ಬಿಜೆಪಿ ಅವ್ರಿಗಿಲ್ಲ. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಆಸ್ ಎ ಪೇನ್, ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಜೈ ಕರ್ನಾಟಕ ಮಾತೆ.